ವೀಕ್ಷಕರೇ, ನಿಮ್ಮ ಹತ್ರ HDMI ಕೇಬಲ್ ಕನೆಕ್ಟ್ ಮಾಡುವಂಥ ಈ CPU ಆಪ್ಷನ್ ಇಲ್ಲ ಅಂತಂದರೆ ಅದಕ್ಕಾಗಿ ಇಲ್ಲಿ ಒಂದು ಸ್ಲಾಟು ಓಪನ್ ಇರುತ್ತೆ, ಒಂದು ರಿಸರ್ವ್ ಇರುತ್ತೆ DP ಲಿಂಕ್ ಕನೆಕ್ಟ್ ಮಾಡುವಂಥದ್ದು. ಸೊ ಅದನ್ನು ಕನೆಕ್ಟ್ ಮಾಡಿ ನೀವು ನಿಮ್ಮ ಮಾನಿಟ್ರಿಗೆ HDMI ಕೇಬಲ್ ಮೂಲಕ ನೀವು ಕನೆಕ್ಟ್ ಮಾಡ್ಬೋದು. ಸೊ ಇಲ್ಲಿ ನೋಡಿ, ಮೊದಲನೇದಾಗಿ ಇಲ್ಲಿ ಮಾರ್ಕ್ ತೋರಿಸ್ತಾ ಇದ್ದಾನೆ ನೋಡಿ, ಇಲ್ಲಿ ಒಂದು DP ಲಿಂಕ್ ಕನೆಕ್ಟ್ ಮಾಡುವಂಥ ಒಂದು ಸ್ಲಾಟ್ ಇದೆ. ಇಲ್ಲಿ ನೋಡಿ ಓಪನ್ ಆಗಿದೆ. ಇಲ್ಲಿ ನೋಡಿ, ಇದು ಅದರದ್ದು ಕವರ್ ಇದು. ಸೊ ಇವಾಗ ಈ DP ಲಿಂಕ್ ಕನೆಕ್ಟ್ ಮಾಡುವಂಥ ಒಂದು ಕನ್ವರ್ಟರಿಂದ ನೀವು ನಿಮ್ಮ HDMI ಕೇಬಲನ್ನು ಕನೆಕ್ಟ್ ಮಾಡ್ಬೋದು. ಈ ಕೇಬಲನ್ನು ನೀವು ಡೈರೆಕ್ಟಾಗಿ ಕನೆಕ್ಟ್ ಮಾಡುವಂಥ ಆಪ್ಷನ್ನು ಈ CPU ಅಲ್ಲಿ ಇಲ್ಲ. ಸೊ ಹಾಗಾಗಿ ಇದನ್ನು ಯಾವ ಥರ ಕನೆಕ್ಟ್ ಮಾಡೋದು ಅಂತ ಹೇಳಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಈ ಒಂದು DP ಲಿಂಕ್ ಅನ್ನುವಂಥ ಒಂದು ಡಿವೈಸ್ ಇದು. ಈ ಡಿವೈಸ್ ಮೂಲಕ ನೀವು ನಿಮ್ಮ ಮಾನಿಟ್ರಿಗೆ HDMI ಕೇಬಲ್ನ ಕನೆಕ್ಟ್ ಮಾಡಿಬಿಟ್ಟು ಔಟ್ಪುಟ್ ಯೂಸ್ ಮಾಡ್ಕೋಬೋದು. ಇಲ್ಲಿ ನೋಡಿ, ನಾನು ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತೀನಿ ಈ ಡಿವೈಸನ್ನು ಯಾವ ಥರ ಕನೆಕ್ಟ್ ಆಗುತ್ತೆ ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಇದು ಬಿಲ್ ಅದರದ್ದು. ಸೊ ಇದೇನಿದೆಯಲ್ಲ ಡಿವೈಸು, ನೋಡಿ ಈ ಥರ ಕನ್ವರ್ಟರ್ ಇರುತ್ತೆ. ಇದು DP ಲಿಂಕ್ ಕನ್ವರ್ಟರ್. ಇಲ್ಲಿ ನೋಡಿ, HDMI ಕನೆಕ್ಟ್ ಆಗುವಂಥ ಒಂದು ಪೋರ್ಟ್ ಇದು. ಇದು ಏನಂತಂದರೆ DP ಲಿಂಕಿಗೆ ಕನೆಕ್ಟ್ ಆಗುವಂಥ ಒಂದು ಸ್ಲಾಟಿಗೆ ಹೋಗುತ್ತೆ ಇದು. ಇಲ್ಲಿ ನೋಡಿ, ಮಾರ್ಕ್ ಕೂಡ ಇರುತ್ತೆ. ಒಂದು ಸೈಡು ಫ್ಲ್ಯಾಟಾಗಿ ಇರುತ್ತೆ, ಒಂದು ಸೈಡು ಕಟ್ ಶೇಪಲ್ಲಿ ಇರುತ್ತೆ. ಸೊ ಎಡ್ಜ್ ನೋಡಿಬಿಟ್ಟು ನೀವು ಕರೆಕ್ಟಾಗಿ ಕನೆಕ್ಟ್ ಮಾಡಬೇಕಾಗತ್ತೆ. ಇದನ್ನು ಇಲ್ಲಿ ನೋಡಿ, ಈ ಮಾರ್ಕ್ ಇದೆಯಲ್ಲ, P ಅನ್ನೋ ಮಾರ್ಕು ಲೆಫ್ಟ್ ಸೈಡನ್ನು ಕನೆಕ್ಟ್ ಮಾಡಬೇಕಾಗತ್ತೆ ನಾವು. ಇಲ್ಲಿ ನೋಡಿ, ಈ ಥರ ಬರುತ್ತೆ. ಸೊ ನೋಡಿ, ಈ ಥರ ಈ ಡಿವೈಸು ಕನೆಕ್ಟ್ ಆಗುತ್ತೆ. ಈ ಡಿವೈಸ್ ಈ ಥರ ಕನೆಕ್ಟ್ ಆದ ನಂತರ ನಿಮ್ಮ HDMI ಕೇಬಲನ್ನು ಎರಡು ಎಂಡು ಸೇಮ್ ಆಗಿರುತ್ತೆ. ಈ ಎರಡು ಎಂಡನ್ನು ಯಾವುದಾದ್ರೂ ಒಂದು ಎಂಡನ್ನು ನೀವು ಈ ಒಂದು ಪೋರ್ಟಿಗೆ ಕನೆಕ್ಟ್ ಮಾಡಿಬಿಟ್ಟು ನೋಡಿ, ಈ ಥರ ಕನೆಕ್ಟ್ ಆಗುತ್ತೆ. ಇದು ಪೋರ್ಟನ್ನು ನೀವು ನಿಮ್ಮ ಮಾನಿಟ್ರಿಗೆ ಡೈರೆಕ್ಟಾಗಿ ಕನೆಕ್ಟ್ ಮಾಡ್ಬೋದು. ಈ ಮೆಥಡನ್ನು ಯಾವಾಗ ಯೂಸ್ ಮಾಡಬೇಕು ಅಂದರೆ, ನೀವು ನಿಮ್ಮ ಮಾನಿಟ್ರಲ್ಲಿ ಬರೀ HDMI ಪೋರ್ಟ್ ಇದ್ದಾಗ ಮಾತ್ರ ಈ ಒಂದು ಮೆಥಡು ನಿಮಗೆ ಯೂಸ್ ಆಗುತ್ತೆ. ಈ VGA ಮತ್ತು HDMI ಪೋರ್ಟ್ ಎರಡು ಇದ್ದಾಗ ನೀವು ಎರಡು ಮೆಥಡನ್ನು ಯೂಸ್ ಮಾಡ್ಬೋದು. ನಂತರ ನಿಮ್ಮ ಈ CPU ಅಲ್ಲಿ ಕೂಡ ಈ ಒಂದು ಪೋರ್ಟು HDMI ಪೋರ್ಟು ಇದ್ದಾಗ ಮಾತ್ರ ಇದು ನಿಮಗೆ ಯೂಸ್ ಆಗೋದಿಲ್ಲ. ಡೈರೆಕ್ಟಾಗಿ ನೀವು HDMI ಟು HDMI ಡೈರೆಕ್ಟಾಗಿ ಕನೆಕ್ಟ್ ಮಾಡ್ಬೋದು. ಬಟ್ ಈ ಸಿಸ್ಟಮಲ್ಲಿ ಇಲ್ಲದೆ ಇರೋದ್ರಿಂದ ಈ ಒಂದು ಕನ್ವರ್ಟರ್ ಮುಖಾಂತರ ನಾವು HDMI ಕೇಬಲ್ನ ಕನೆಕ್ಟ್ ಮಾಡ್ತಾ ಇದ್ದೀವಿ ನಮ್ಮ ಮಾನಿಟ್ರಿಗೆ. ಸರಿನಾ? ನಾನು ಕನೆಕ್ಟ್ ಮಾಡಿ ಕೂಡ ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ ವೀಕ್ಷಕರೇ, ನಾನಿವಾಗ ನಮ್ಮ HDMI ಕೇಬಲನ್ನು ನಾನು ಇಲ್ಲಿ DP ಲಿಂಕಿಗೆ ಕನ್ವರ್ಟ್ರಿಗೆ ಕನೆಕ್ಟ್ ಮಾಡ್ತಾ ಇದ್ದೀನಿ. ನಂತರ ಈ ಕನ್ವರ್ಟ್ರನ್ನು ನಾನಿಲ್ಲಿ DP ಲಿಂಕಿಗೆ ಕನೆಕ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಇವಾಗ ಕನೆಕ್ಟ್ ಮಾಡಿದ್ದೀನಿ. ಸೊ ನಮ್ಮದು ಇಲ್ಲಿ ಕೆಲಸ ಕಂಪ್ಲೀಟ್ ಆಗಿದೆ. ನೋಡಿ, ಇವಾಗ ನಾನು ಮಾನಿಟ್ರಿಗೆ ಕನೆಕ್ಟ್ ಮಾಡ್ತಾ ಇದ್ದೇನೆ HDMI ಇದ್ದು. ಸೊ ಇವಾಗ ಕನೆಕ್ಟ್ ಆಗಿದೆ. ಸೊ ಇವಾಗ ನಮ್ಮ ಮಾನಿಟ್ರನ್ನು ಶುರು ಮಾಡಿಬಿಟ್ಟು ನಾನು ನಿಮಗೆ ಚೆಕ್ ಮಾಡಿ ತೋರಿಸ್ತೀನಿ ಆನ್ ಆಗುತ್ತೋ ಇಲ್ಲ ಅಂತೇಳಿ. ಸೊ ವೇಟ್ ಮಾಡಿ. ನೋಡಿ, ನಾನು ಇವಾಗ ನಮ್ಮ ಸಿಸ್ಟಮನ್ನು ಚಾಲೂ ಮಾಡ್ತಾ ಇದ್ದೀನಿ. ನೋಡಿ, ನಮ್ಮ ಸಿಸ್ಟಮ್ ಇವಾಗ ಓಪನ್ ಆಗ್ತಾ ಇದೆ. ನಾವು ಕನೆಕ್ಟ್ ಮಾಡಿರೋ ಪ್ರೊಸೆಸ್ಸು ಕರೆಕ್ಟಾಗಿದೆ ಅಂತೇಳಿ ಅರ್ಥ. DP ಲಿಂಕು ಮತ್ತು HDMI ಕೇಬಲ್ ಕರೆಕ್ಟಾಗಿ ಕನೆಕ್ಟ್ ಆಗಿದೆ ಅಂತೇಳಿ ಈ ಒಂದು ಡಿಸ್ಪ್ಲೇದಲ್ಲಿ ನಮಗೆ Windows 10ದ್ದು ಐಕಾನ್ ತೋರಿಸ್ತಾ ಇದೆ. ನೋಡಿ, ಲೋಡಿಂಗ್ ಆಗ್ತಾ ಇದೆ. ನೋಡಿ, ನಮ್ಮ ಮಾನಿಟ್ರಿಗೆ HDMI ಕೇಬಲ್ಲು ಮತ್ತು DP ಲಿಂಕ್ ಕನೆಕ್ಟ್ರಿಂದ ಕನೆಕ್ಟ್ ಮಾಡಿದ್ದೀನಿ. ಎಲ್ಲ ಕರೆಕ್ಟಾಗಿ ನಮ್ಮ ವಿಂಡೋಸ್ ಇವಾಗ ವರ್ಕ್ ಆಗ್ತಾ ಇದೆ. ಮತ್ತು ಇಂತಹ ಟೆಕ್ನಿಕಲ್ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ ಬಟನ್ ಆನ್ ಮಾಡಿಟ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಜೈ ಹಿಂದ್.